ಹಲೋ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಸೂಪರ್ ಅಲ್ವಾ? ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಸಿಂಪಲ್ ಹಾಗೂ ಈಸಿಯಾಗಿ ಟೊಮೊಟೊ ರಸಮ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರಸಮ್ ಪೌಡ್ರು ತಂಬ್ಲೈನೇ ಹೇಳೋ ಹಾಗೆ ರಸಮ್ ಪೌಡ್ರು ನಾನಿಲ್ಲಿ ಯೂಸ್ ಮಾಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿದೆ ಮತ್ತು ಮಾಮೂಲಿ ತರಕಾರಿ ಇಲ್ಲ ಟೈಮಲ್ಲಿ, ಹಾಗೆ ಟೈಮ್ ಸೇವ್ ಮಾಡಬೇಕಾಗಿದ್ದ ಟೈಮಲ್ಲಿ ಈ ಥರ ರಸಮ್ನ ಮಾಡ್ಕೊಂಡು ತಿನ್ಬೋದು. ಸೊ ಹಾಗಿದ್ರೆ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು 7 ಟೊಮೊಟೊನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ 5ರಿಂದ 6 ಜನಕ್ಕೆ ಆಗುವಷ್ಟು ರಸಮ್ನ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಮನೇಲಿ ಮೆಂಬರ್ಸ್ ಎಷ್ಟಿದ್ದೀರಾ ನೋಡ್ಕೊಂಡು ಮಾಡ್ಕೊಳ್ರಿ. 3ರಿಂದ 4 ಜನ ತಿನ್ನೋದಾದರೆ ಒಂದು 3-4 ಟೊಮೊಟೊ ಸಾಕಾಗುತ್ತೆ. ಓಕೆ, ಈಗ ನಾನಿಲ್ಲಿ ನೆಕ್ಸ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 4 ಗೆಡ್ಡೆ ಬೆಳ್ಳುಳ್ಳಿ ಗೆಡ್ಡೆದು 4 ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ. ಬಿಡಿಸಿ ಅದನ್ನು ನಾನು ಪೇಸ್ಟ್ ಮಾಡಿಲ್ಲ, ಹಾಗೆ ತರಿಯಾಗಿ ಜಜ್ಕೊಂಡಿದ್ದೀನಿ. ಆ್ಯಕ್ಚುಲಿ ರಸಮ್ಗೆ ಈ ಥರ ತರಿಯಾಗಿ ಇರಬೇಕು ಬೆಳ್ಳುಳ್ಳಿ, ಆವಾಗೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಪೇಸ್ಟ್ ಮಾಡಿಲ್ಲ. ಓಕೆ, ಈ ಕಡೆ ಟೊಮೊಟೊ ಬೇಯ್ತಾ ಇದೆ ನೋಡಿ. ಬೆಂದಾಗಿದೆ, ಟೊಮೊಟೊ ಸಿಪ್ಪೆ ಬಿಟ್ಕೊತಾ ಇದೆ, ನೀಟಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಬೇಯಿಸಿದ ನೀರನ್ನ ಹಾಗೆ ಟೊಮೊಟೊನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆ ನೀರನ್ನ ಆಮೇಲೆ ಹಾಕ್ಕೊಳ್ಳೋಕೆ ಬರುತ್ತೆ. ಇವಾಗ ಟೊಮೊಟೊಗಳನ್ನ ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶರ್ನಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಕೂಡ ತರಿಯಾಗಿ ಸ್ಮ್ಯಾಶ್ ಮಾಡಬೇಕು, ತುಂಬ ನೈಸಾಗಿ ಮಾಡಬಾರ್ದು. ನಾನು ತೋರಿಸ್ತೀನಿ ನೋಡಿ, ಇಷ್ಟು ಮಾಡಬೇಕು ನೋಡಿ. ಇಷ್ಟು ತರಿಯಾಗಿರಬೇಕು. ಟೊಮೊಟೊನ ಮಿಕ್ಸಿ ಬೇಕಾದರೂ ಮಾಡ್ಕೋಬೋದು, ಬಟ್ ಎಲ್ಲ ನೈಸಾಗಿ ಹೋಗ್ಬಿಡುತ್ತೆ. ನೈಸಾಗಿ ಹೋದರೆ ಅಷ್ಟು ಟೇಸ್ಟ್ ಇರೋಲ್ಲ. ಬಾಯಿಗೆ ಸಿಗ್ತಾ ಇರಬೇಕು, ಹಾಗಿರಬೇಕು. ಅದಕ್ಕೋಸ್ಕರ ಮಿಕ್ಸಿ ಮಾಡ್ತಾಯಿಲ್ಲ, ಹಾಗೆ ಸ್ಮ್ಯಾಶ್ ಮಾಡ್ತಾ ಇರೋದು. ಇಲ್ಲ ನನಗೆ ಈ ಥರ ಟೊಮೊಟೊ ಬಾಯಿಗೆ ಸಿಗ್ತಾ ಇದೆ, ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ನೀವು ಗ್ರೈಂಡ್ ಕೂಡ ಮಾಡ್ಕೋಬೋದು. ಆಪ್ಷನಲ್ ನಿಮಗೆ, ಎರಡರಲ್ಲಿ ಯಾವ ಥರ ಆದರೂ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ನಂತರ ಉದ್ದಿನಬೇಳೆ 1 ಸ್ಪೂನು, ಸಾಸಿವೆ ಒಂದು ಅರ್ಧ ಸ್ಪೂನು, ಹಾಗೆ ಕರಿಬೇವು, ಹಾಗೆ ಜಜ್ಕೊಂಡು ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದಂತಹ ಟೊಮೊಟೊ ಇದೆಯಲ್ವ, ಟೊಮೊಟೊನ ಹಾಕ್ತಾಯಿದ್ದೀನಿ. ಜೊತೆಗೆ ಅದ್ರ ಜೊತೆಗಿದ್ದಂತಹ ನೀರಿತ್ತಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ನೀರಿನ್ನೂ ಕಡಿಮೆ ಆಗುತ್ತೆ, ಅಂದರೆ ರಸಮ್ ಅಂದರೆ ತಳ್ಳಗಿರಬೇಕಲ್ವ, ನೀರು ಥರ ಇರಬೇಕು. ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ರಸಮ್ ಯಾವ ಕಂಟೆಸ್ಟೆನ್ಸಿಲಿರುತ್ತೋ ಆ ಕಂಟೆಸ್ಟೆನ್ಸಿಗೆ ನಾನು ಹಾಕ್ತಾಯಿದ್ದೀನಿ. ನೀವು ಕಂಟೆಸ್ಟೆನ್ಸಿ ನೋಡಿಕೊಂಡು ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ನಾನು MTR ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. MTR ಸಾಂಬಾರು ಪುಡಿ ಹಾಕಿದರೆ ನಮ್ಮ ರಸಮ್ಮು ಸೂಪರ್ ಟೇಸ್ಟ್ ಕೊಡುತ್ತೆ. ಯಾವುದೇ ಥರ ರಸಮ್ ಪುಡಿ ನಾನು ಹಾಕಿಲ್ಲ, ಇಲ್ಲಿ MTR ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ. ಖಾರ ಇನ್ನೂ ಜಾಸ್ತಿ ಬೇಕು ಅಂದರೂ 1.5 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಬಾಡಿಸ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಮೇಲ್ಗಡೆ ಏನು ಪ್ಲೇಟ್ನ ಮುಚ್ಚಬಾರ್ದು, ಉಕ್ಕಿಬಿಡುತ್ತೆ. ಸೊ ಹಾಗೆ ಓಪನಲ್ಲೇ ಇಟ್ಟು ಕುದಿಸ್ಬೇಕು. ನಂತರ ಇದಕ್ಕಿವಾಗ ಲಾಸ್ಟಲ್ಲಿ ಹಸಿ ತೆಂಗಿನಕಾಯಿ ತುರಿನ 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿದರೆ ನಮ್ಮ ರಸಮ್ ಕ್ಲಿಯರ್ ಆಗೋಯ್ತು ಅಂತ, ಅಂದರೆ ಕುದಿಬೇಕು ಸ್ವಲ್ಪ, ಇನ್ನೊಂದು ಕುದಿ ಬಂದರೆ ಸಾಕಾಗುತ್ತೆ. ಒಂದು ಕುದಿ ಬರೋವರೆಗೂ ಮಧ್ಯದಲ್ಲಿ ಆವಾಗವಾಗ ಸ್ವಲ್ಪ ಬಾಡಿಸ್ತಾ ಇರಬೇಕು. ನೋಡಿ ಇವಾಗ ಆಗಿದೆ ನೀಟಾಗಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಈರುಳ್ಳಿ ಒಗ್ಗರಣೆ ಹಾಕ್ದಿರೆ ಸಾಂಬಾರು ಮಾಡೋಕ್ಕೆ ಬರೋದಿಲ್ಲ ಅಂತಾರೆ. ಏನಿಲ್ಲ, ಇವಾಗ ನಾವು ರಸಮ್ ಮಾಡಿದ್ವಿ ಅಲ್ವಾ, ಈರುಳ್ಳಿ ಒಂದು ಸ್ವಲ್ಪನೂ ಹಾಕಿಲ್ಲ. ಈರುಳ್ಳಿ ಇಲ್ಲದೇನೂ ಮಾಡ್ಬೋದು, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನೀವು ಒಮ್ಮೆ ಮನೇಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟ್ ಇದೆ ಅಂತ. ನೋಡಿ ಇವಾಗ ಕುದಿ ಬಂದಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ, ನಂತರ ಸರ್ವ್ ಮಾಡೋಣ. ಈ ರಸಮ್ನ ಅನ್ನದ ಜೊತೆ ಸರ್ವ್ ಮಾಡ್ಬೋದು, ಜೊತೆಗೆ ಹಾಗೇ ತಿಳಿ ಸಾಂಬಾರು ಥರ ಕುಡಿಬೋದು, ಹಾಗೆ ಇಡ್ಲಿ ಜೊತೆ ಕೂಡ ತಗೋಬೋದು. ಹಾಗೆ ಈ ರಸಮ್ನ ಮಾಡಲಿಕ್ಕೆ ನಾನು 15 ನಿಮಿಷ ಟೈಮ್ ತೊಗೊಂಡೆ. 15 ನಿಮಿಷದಲ್ಲಿ ಆಗೋಗುತ್ತೆ ಇದು, ಅಂದರೆ ಬೇಗನೆ ಈಸಿಯಾಗಿ ಆ್ಯಂಡ್ ಬೇಗನೆ ಆಗೋಗುತ್ತೆ. ಹಾಗೆ ಎಲ್ಲ ಇಂಟಿಗ್ರೇಟು ಬೇಕು ಅಂತಿಲ್ಲ. ಕೊಬ್ಬರಿ ಕೂಡ ಆಪ್ಷನಲ್ಲು, ಹಸಿ ಕಾಯಿ ತುರಿ ಕೂಡ ಆಪ್ಷನಲ್ಲು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ
ಇಷ್ಟ ಆದರೆ ಸಾಲದು, ಮನೇಲಿ ನೀವು ಕೂಡ ಟ್ರೈ ಮಾಡಬೇಕು. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್? ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.